ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದು ಇವತ್ತಿನ ಸ್ಫೋಟಕ ವರದಿ, ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಪಕ್ಷದ ಒಳಗಡೆ ಅಲ್ಲೋಲ ಕಲ್ಲೋಲ. ಚುನಾವಣಾ ಸಂದರ್ಭದಲ್ಲಿ ಏನು ನಡೀತು ಅನ್ನುವುದಕ್ಕೆ ಒಂದು ಮುನ್ನೋಟ. ಎಸ್, ನಿಜವಾಗಿ ಬ್ರೇಕಿಂಗ್ ನ್ಯೂಸ್. ಅದು ಏನು 2 ಕ್ಷೇತ್ರಗಳ ಉಪಚುನಾವಣೆ ನಡೀತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿನ್ನೆ ಕೂಡ ಬೆಳಗ್ಗೆ ಮಾತನಾಡಿದೆ. ಸೊ ಈ 2 ಕ್ಷೇತ್ರಗಳಲ್ಲಿ ಟಫ್ ಫೈಟ್ ಇದೆ ಅನ್ನೋ ಮಾತನ್ನ ನಾನು ಹೇಳಿದ್ದೆ. ಈಗ ಈ ಬೆಳವಣಿಗೆಗಳನ್ನೆಲ್ಲ ಗಮನಿಸಿದ್ರೆ ಇದು ಕೇವಲ ಟಫ್ ಫೈಟ್ ಅಲ್ಲ, ಕಾಂಗ್ರೆಸ್ಸಿಗೆ ಸೋಲಿನ ಭಯ ಕೂಡ ಇದ್ದಂತೆ ಕಾಣುತ್ತೆ. ಇದೆಲ್ಲವನ್ನ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷದ ಆಂತರಿಕ ಜಗಳ, ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ನಡೆದದ್ದು, ನಡೆದ ನಂತರ ನಡೆದ ಬೆಳವಣಿಗೆಗಳು, ಅದರ ಒಟ್ಟಾರೆ ಪರಿಣಾಮ. ಸೊ ಇದು ನಾನು ಈಗ ಹೇಳ್ತಾ ಇರೋದು ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರತಿಷ್ಠೆಯ ವಿಚಾರ ಆಗಿತ್ತು ಅಂತ. ಆದ್ರೆ ಈ ಒಂದು ಬೆಳವಣಿಗೆಯನ್ನ ಗಮನಿಸಿದ್ರೆ ಎಸ್, ಕೆಲವು ಭಿನ್ನಾಭಿಪ್ರಾಯಗಳು, ಒಳಜಗಳಗಳು, ಹಾಗೇನೆ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯ ಸೋಲಿಗೆ ಕಾರಣ ಆಗುತ್ತಾ ಅನ್ನೋ ಪ್ರಶ್ನೆಗಳನ್ನು ಕೂಡ ಒಡಮೂಡಿಸಿದೆ. ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಏನಾಯ್ತು ಅಂತ ಗೊತ್ತು. ಮುಸ್ಲಿಂ ನಾಯಕರುಗಳು ತಮಗೆ ಟಿಕೆಟ್ ಕೊಡಬೇಕು, ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಸುಮಾರು 80,000ಕ್ಕೂ ಹೆಚ್ಚು ಮುಸ್ಲಿಮರಿದ್ದಾರೆ ಅಂತ ಒತ್ತಾಯ ಮಾಡಿಸಿದ್ರು. ಅದು ಆ ಸಂದರ್ಭದಲ್ಲಿ ಬೇರೆ ಬೇರೆ ರೂಪ ಪಡಿತಾ ಇತ್ತು. ಮುಸ್ಲಿಂ ಸಮುದಾಯದ ಪರವಾಗಿ ನಿಂತವರು ಜಮೀರ್ ಅಹ್ಮದ್ ಖಾನ್ ಅವರು. ಈಗ ಆದದ್ದೇನು, ಅವರು ನೋಟಿಸನ್ನ ಎದುರಿಸುವಂತಾಗಿದೆ. ಯಾರು ನೋಟಿಸ್ ಕೊಟ್ಟವರು? ಯಾಕೆ ನೋಟಿಸ್ ಕೊಟ್ಟವರು? ಜಮೀರ್ ಅಹಮದ್ ಖಾನ್ಗೆ ಮಾತ್ರ ನೋಟಿಸ್ ಕೊಟ್ರ, ಜೊತೆಗೆ ಬೇರೆಯವರು ನೋಟಿಸ್ ಕೊಟ್ರ? ಈ ನೋಟಿಸ್ ಕೊಡುವ ಉದ್ದೇಶ ಈಗಾಗಲೇ ಆಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಥವಾ ಇಲ್ಲಿರುವ ಉಸ್ತುವಾರಿಗಳಿಗೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅಂತ ಅನ್ಸಿದ್ಯಾ? ಇರಲೇಬೇಕು ಅಲ್ವಾ? ಸೊ ಅದನ್ನೆಲ್ಲ ನಾನು ಹೇಳ್ತೀನಿ ಅಂತ. ಸೊ ಈಗ ನಾನು ಹೇಳೋದು ಹೊರಟಿದ್ದು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪಕ್ಷದ ವರಿಷ್ಠರಿಗೆ ಸಲ್ಲಿಸಿರುವಂತಹ ವರದಿ. ಈ ವರದಿಯ ಪ್ರಮುಖ ಅಂಶ ಅಂದ್ರೆ 3 ನಾಯಕರು, ಮುಸ್ಲಿಂ ನಾಯಕರುಗಳೇನಿದ್ದಾರೆ, ಅವರು ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ದಾರೆ. ಅವರಲ್ಲಿ ಮೊದಲನೆಯವರು ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯನವರ ಆಪ್ತರು, ಸಿದ್ದರಾಮಯ್ಯನವರಿಗೆ ತುಂಬಾ ಹತ್ತಿರ ಇದ್ದವರು. ಅವರಿಗೆ ನೋಟಿಸ್ ನೀಡಲಾಗಿದೆ ಅಂತ ಅಂದ್ರೆ, ನೀಡಬೇಕು ಅಂತ, ಶಿಸ್ತು ಉಲ್ಲಂಘನೆ ನೋಟಿಸ್ ಇಡಬೇಕು ಅಂತ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಂತ ಅಂದ್ರೆ ಇದಕ್ಕಿರುವ ಒಳಸುಳಿಗಳು ಏನು? ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ಏನು ಒಟ್ಟಾರೆ ಇದರದ್ದು ಇದು ಅಂತ ಅರ್ಥ ಮಾಡ್ಕೊಳಕ್ ಹೋದ್ರೆ, ನೀವು ಮೊದಲನೇದಾಗಿ ಟಿಕೆಟ್ ಹಂಚಿಕೆಯ ವಿವಾದ ಆಗಿತ್ತು, ತಮ್ಮನ್ನ ಕಡೆಗಣಿಸಲಾಗಿದೆ ಅಂತ ಹೇಳಲಾಗ್ತಾ ಇತ್ತು, ಸ್ಥಳೀಯ ಮಟ್ಟದಲ್ಲಿ ಅಸಮಾಧಾನ ಇತ್ತು, ಸಮುದಾಯ ಆಧಾರಿತ ರಾಜಕಾರಣ ಇತ್ತು, ಮುಸ್ಲಿಂ ಮತದಾರರ ಸಮಸ್ಯೆ ಇತ್ತು, ಗುಂಪು ರಾಜಕೀಯ ಇತ್ತು. ಕಾಂಗ್ರೆಸ್ ಹಳೆಯ ಸಮಸ್ಯೆಗಳೆಲ್ಲ ಈಗ ಅಧಿಕಾರ ಇರುವ ಸಂದರ್ಭದಲ್ಲಿ ಸಮಾಧಿಯಿಂದ ಹೊರಗಡೆ ಬಂದು ನರ್ತನ ಮಾಡೋದಕ್ಕೆ ಪ್ರಾರಂಭ ಆಗಿತ್ತು. ಸೊ ಇದೆಲ್ಲದರ ನಡುವೆ ಅಲ್ಪಸಂಖ್ಯಾತರ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗಿತ್ತು. ಅದಕ್ಕೆ ಬಹಳ ಮುಖ್ಯವಾದ ಕಾರಣ, ಸೊ ಇಬ್ಬರು ಪ್ರಮುಖವಾಗಿ ಮುಸ್ಲಿಂ ಅಭ್ಯರ್ಥಿಗಳು ಇಂಡಿಪೆಂಡೆಂಟ್ ಆಗಿ ನಿಂತವರು, ಒಬ್ಬರು SDPI ಇಂದ, ಇನ್ನೊಬ್ಬರು ಇದು. ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಅನ್ನಿಸಿದ್ದೇನು ಅನ್ನೋದು ಬಹಳ ಮುಖ್ಯವಾದದ್ದು. ಈ ಇಬ್ಬರು ಅಭ್ಯರ್ಥಿಗಳಿಗೆ ನಿರೀಕ್ಷೆಗಿಂತ ಮೀರಿ ಮತ ಬೀಳುವ ಒಂದು ಅನುಮಾನ ಕಾಂಗ್ರೆಸ್ ಹೈಕಮಾಂಡ್ಗೆ ಮೂಡದಂತೆ ಕಾಣುತ್ತೆ. ಒಂದೊಮ್ಮೆ ಈ ಇಬ್ಬರು ಅಭ್ಯರ್ಥಿಗಳಿಗೆ ನಿರೀಕ್ಷೆಗಿಂತ ಜಾಸ್ತಿ ಮತ ಬಂದ್ರೆ ಆಗ ಕಾಂಗ್ರೆಸ್ ಅಭ್ಯರ್ಥಿ ಬೀಳ್ತಾನೆ. ಈಗ ಸುರ್ಜೇವಾಲಾ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿ ದಾವಣಗೆರೆಯಲ್ಲಿ ಬೀಳ್ತಾರೆ ಅಂತ ಅನ್ನಿಸಿರ್ಬೇಕು. ಅದರಿಂದ ತರಾತುರಿಯಿಂದ ನಿನ್ನೆ ಮತದಾನ ಆಗಿದೆ, ಈಗಾಗಲೇ ರಿಪೋರ್ಟ್ ಕಳಿಸ್ತಾರೆ ಅಂತ ಅಂದ್ರೆ ಇದಕ್ಕೇನ್ ಕಾರಣ ಇರ್ಬೋದು? ಸೊ ಒಂದು ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್, ಅದು ವರ್ಕೌಟ್ ಆಗಿರ್ಬೋದಾ? ಯಾಕಂದ್ರೆ DK ಶಿವಕುಮಾರ್ ಅವರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ತುಂಬಾ ಆತ್ಮೀಯರು, ಅವರಿಗೆ ಇವರು ಆತ್ಮೀಯರು. ಹಾಗೇನೆ ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಅವರಿಗೆ ಆಪ್ತರು. ಅದು ಇದಕ್ಕೂ ಮಹತ್ವದ್ದು ಅಂದ್ರೆ, CM ಒತ್ತಾಯದ ನಂತರ ಕೂಡ ಜಮೀರ್ ಬಂದು ಚುನಾವಣೆ ದಾವಣಗೆರೆಗೆ ಬಂದ್ರು, ಅದರ ಪ್ರಚಾರ ಮಾಡಲೇ ಇಲ್ಲ. ಇದನ್ನ ಪಕ್ಷದ ವಿರೋಧಿ ಒಂದು ನಡವಳಿಕೆ ಅಂತ
ಹೈಕಮಾಂಡ್ ಸುರ್ಜೇವಾಲಾ ಅಂದ್ಕೊಂಡಂತೆ ಕಾಣುತ್ತೆ. ಆದ್ರಿಂದ ಮೂವರಿಗೆ ವಿರುದ್ಧ ಅವರು ಕ್ರಮ ಕೈಗೊಳ್ಳುವಂತೆ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ. ಇನ್ನೊಬ್ಬರು ವಿಧಾನ ಪರಿಷತ್ ಸದಸ್ಯರು, ಇವರು ಇನ್ನೊಬ್ಬ ನಾಯಕರು. ಸೊ ಇದು ಬಹಳ ಮೇಜರ್ 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 ಡೆವಲಪ್ಮೆಂಟ್ ಅಲ್ಲ ಕಾಂಗ್ರೆಸ್ ಒಳಗಡೆ, ಸಣ್ಣದಲ್ಲ. ಇದು ಬೀಳುವ ಪರಿಣಾಮ ಕೂಡ ಬಹಳ ಮುಖ್ಯವಾದ್ದು ಅಂತ. ಯಾಕೆ ತರಾತುರಿಯಿಂದ ಅವರು ನೋಟಿಸ್ ಹೊರಟಿರೋದು ಇದೇ ಬಹಳ ಕುತೂಹಲಕ್ಕೆ ಮತ್ತು ಇದಕ್ಕೆ ಕಾರಣ ಆಗಿದೆ. ಇಷ್ಟು ತರಾತುರಿ ಯಾಕೆ ಅಂದ್ರೆ ಈಗಾಗಲೇ ಅವರಿಗೆ ಅನಿಸ್ಬಿಟ್ಟಿದೆಯಾ ಅಂತ ಸುರ್ಜೇವಾಲಾ ಅವರಿಗೆ, ಎಸ್, ಅಥವಾ ಮುಸ್ಲಿಂ ನಾಯಕರನ್ನ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೋಡಿ. ಅವರ ವರದಿಯಲ್ಲಿ ಏನೇನು ಹೇಳ್ತಾರೆ ಅಂತೇಳಿ, ಈ ಮೂವರು ಈ ನಾಯಕರ ವಿರುದ್ಧ ಸುರ್ಜೇವಾಲಾ ವರದಿಯಲ್ಲಿರುವ ಪ್ರಮುಖ ಆರೋಪಗಳು ಯಾವುದು ಅಂತ ನೋಡೋಣ. ಒಂದು, ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಗೆ ಸಂಪೂರ್ಣ ಬೆಂಬಲ ನೀಡಿಲ್ಲ, ಮೊದಲ ಆರೋಪ. ಪಕ್ಷದ ವಿರುದ್ಧ ಒಳಗಿನಿಂದಲೇ ಅವರು ಕೆಲಸ ಮಾಡಿರುವ ಶಂಕೆ ಇದೆ. ಅಂದ್ರೆ ಏನದ್ರ ಅರ್ಥ? ಮಂತ್ರಿಯಾಗಬಿಟ್ಟು ಅಲ್ವಾ, ಕೆಲವು ಕಡೆಗಳಲ್ಲಿ ಬೇರೆ ಅಭ್ಯರ್ಥಿಗೆ ಪರೋಕ್ಷ ಬೆಂಬಲವನ್ನು ಈ ಮೂವರು ನೀಡಿದ್ದಾರೆ ಅನ್ನೋ ಆರೋಪ ಇದೆ. ಸಿದ್ದರಾಮಯ್ಯನವರ ಆಪ್ತರು ಜಮೀರ್. ಸೊ ಮುಸ್ಲಿಂ ಕ್ಯಾಂಡಿಡೇಟ್ ಬೇರೆಯವರಿಗೆ ಇದು ಮಾಡಿದರೆ ಏನು ಅಂತ. ಸೊ ಅದರ ಜೊತೆಗೆ ಈ ಮುಸ್ಲಿಮರ ಮೂವರು ನಾಯಕರು ಏನಿದ್ದಾರೆ, ಅವರು ಮುಸ್ಲಿಂ ಸಮುದಾಯದ ಮೇಲೆ ಅವರು ಹಿಡಿತವನ್ನ ಹಿಡಿದಿರುವುದು, ಪ್ರಭಾವ ಹೊಂದಿರುವುದು ಸ್ಪಷ್ಟ. ಹಾಗಿದ್ರೆ ಇಂತಹ ಮೂವರು ಮುಸ್ಲಿಂ ನಾಯಕರ ಮೇಲೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ? ಒಂದೊಮ್ಮೆ ಕೈಗೊಂಡ್ರೆ ಅದರಿಂದ ಉಂಟಾಗುವ ಪರಿಣಾಮ ಯಾವುದು? ಇಡೀ ಮುಸ್ಲಿಂ ಸಮುದಾಯವನ್ನ ವಿರೋಧ ಹಾಕಿಕೊಳ್ಳುವುದು. ಯಾಕೆಂದ್ರೆ ಅವರ ಬೇಡಿಕೆ ಇದೆಯಲ್ಲ, ಮುಸ್ಲಿಂ ಸಮುದಾಯದ ಬೇಡಿಕೆ ಏನಿದೆ ಅದು ಅನ್ಯಾಯದ ಬೇಡಿಕೆ ಆಗಿದೆ ಬಹಳ ಸ್ಪಷ್ಟವಾಗಿ. ಸೊ ಶಾಮನೂರು ಶಿವಶಂಕರಪ್ಪನವರು ಈ ಸಂದರ್ಭದಲ್ಲಿ ನಮ್ಗೆ ಭರವಸೆ ಕೊಟ್ಟಿದ್ರು, ಅದರಿಂದ ನಮ್ಗೆ ಟಿಕೆಟ್ ಕೊಡಿ. ಆದ್ರೆ ಅಲ್ಲಿ ಒಂದು ಪಾಳೆಗಾರಿಕೆ ರಾಜಕಾರಣ ಅಂತ ನಾನು ಮೊದಲು ಹೇಳಿದ್ನಲ್ಲ, ಕೌಟುಂಬಿಕ ರಾಜಕಾರಣ, ಪಾಳೆಗಾರಿಕೆ ರಾಜಕಾರಣ, ಅದು ಒಂಥರ ಕಾಂಗ್ರೆಸ್ ಪಕ್ಷದ ಮೂಲ ತತ್ವ ಸಿದ್ಧಾಂತ ಆಗ್ಬಿಟ್ಟಿದೆ, ಕೌಟುಂಬಿಕ ರಾಜಕಾರಣ. ಆ ಕಾರಣಕ್ಕಾಗಿ ಈ ಮುಸ್ಲಿಂ ಸಮುದಾಯವರಿಗೆ ಏನು ಸಿಗಬೇಕಾಗಿತ್ತು ಅದು ಸಿಕ್ಕಿಲ್ಲ ಅನ್ನೋದು. ಸೊ ಇದೆಲ್ಲದರ ಪರಿಣಾಮ ಈಗ ಸುರ್ಜೇವಾಲಾ ಅವರ ವರದಿಯನ್ನ ರಾಹುಲ್ ಗಾಂಧಿಯವರು ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೋ ಗೊತ್ತಿಲ್ಲ. ಆದರೆ ಈ ವರದಿ ಹೋದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬಹುದೊಡ್ಡ ಚಾಲೆಂಜ್ ಇದೆ, ಬಹುದೊಡ್ಡ ಚಾಲೆಂಜ್. ಒಂದು, ಕ್ರಮ ಕೈಗೊಳ್ಳುವುದು ಕಷ್ಟ, ಫಸ್ಟ್ ಥಿಂಗ್. ಆದರೆ ಕ್ರಮ ಕೈಗೊಳ್ಳದಿದ್ರೂ ಕೂಡ ಈ ಸಮುದಾಯಕ್ಕೆ ಆಗಿರುವ ನೋವನ್ನ ಬಗೆಹರಿಸೋದಕ್ಕೆ ಏನ್ ಮಾಡಬೇಕು, ಸಮತೋಲನವನ್ನ ಕಾಪಾಡಿಕೊಳ್ಳೋದು ಹೇಗೆ, ನಾಯಕತ್ವದಲ್ಲಿ ಸಮನ್ವಯತೆಯನ್ನು ತರೋದು ಹೇಗೆ. ಯಾಕೆಂದ್ರೆ ದಾವಣಗೆರೆಲೆ ಮಾತನಾಡಕ್ ಹೋದರೆ ಶಾಮನೂರ್ ಇದ್ರೆ ಹಿರಿಯ ಜೀವ ಆಗಿತ್ತು, ಅದು ಬೇರೆ. ಈಗ SS ಮಲ್ಲಿಕಾರ್ಜುನ ಇದ್ದಾರೆ, ಅವರು ಕೂಡ ಮಧ್ಯೆ ಮಧ್ಯೆ ನಿಮ್ದು ಓಟ್ ಯಾರಿಗೆ ಬೇಕು ಈ ರೀತಿ ಒಂದು ಸ್ಟೇಟ್ಸ್ಮನ್ ರೀತಿ ಅವರು ವರ್ತನೆ ಮಾಡಲೇ ಇಲ್ಲ. ಅವರೊಂಥರ ಗುಂಡಾಗಿರಿ, ಪಾಳೆಗಾರಿಕೆ ರೀತಿ ವರ್ತನೆ, ಯಾರು ಹೋಗಿರೋ ನೋಡ್ಕೊತೀರಿ ಅಂತ. ಆ ಕಾರಣಕ್ಕಾಗೂ ಕೂಡ ಒಳಗಡೆಯಿಂದ ಬುದ್ಧಿ ಕಲಿಸುವ ತೀರ್ಮಾನಕ್ಕೆ ಮುಸ್ಲಿಂ ನಾಯಕರು ಬಳ್ಳಂತೆ ಕಾಣುತ್ತೆ. ಸೊ ಇದನ್ನೆಲ್ಲ ಗಮನಿಸಿದ್ರೆ ಇದು ಕಾಂಗ್ರೆಸ್ಸಿಗೆ ಒಳ್ಳೆಯ ಲಕ್ಷಣ ಅಲ್ಲ. ಸುರ್ಜೇವಾಲಾ ಅವರ ವರದಿಯನ್ನು ನೋಡಿದರೆ, ಗಮನಿಸಿದ್ರೆ ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ ದಾವಣಗೆರೆಯಲ್ಲಂತೂ ಸಂಕಷ್ಟದಲ್ಲಿದೆ. ಮುಸ್ಲಿಂ ಮತದಾರರು ಕಾಂಗ್ರೆಸ್ ಕೈ ಹಿಡದಂತೆ ಕಾಣ್ತಾ ಇಲ್ಲ. ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಚಿಂತೆಯನ್ನ ಮೂಡಿಸಿದೆ. ಆದ್ದರಿಂದ ಇದರಿಂದ ಹೊರಗಡೆ ಬರುವುದಕ್ಕೆ ಶಿಸ್ತು ಕ್ರಮ ಅನಿವಾರ್ಯವ. ಶಿಸ್ತು ಕ್ರಮ, ಜಮೀರ್ ಅಂತ ನಾಯಕರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಪರಿಣಾಮ ಏನು? ಯಾಕಂದ್ರೆ ಈ ಒಂದು ಚುನಾವಣೆ ಬಂದ ಮೇಲೆ ಜಮೀರ್ ಮುಸ್ಲಿಂ ಸಮುದಾಯದ ನಾಯಕರಾಗಿ ಎಮರ್ಜ್ ಆಗ್ತಿದ್ದಾರೆ. ಈಗ ಒಂದು ವ್ಯಾಕ್ಯೂಮ್ ಇತ್ತು, ಬಹಳ ಪವರ್ಫುಲ್ ಆದ ಮುಸ್ಲಿಂ ನಾಯಕತ್ವ ಕಾಂಗ್ರೆಸ್ಗೆ ಇರಲಿಲ್ಲ. ಈಗ ಜಮೀರ್ ಆ ವ್ಯಾಕ್ಯೂಮ್ ಅನ್ನ ತುಂಬ್ತಾ ಇದ್ದಾರೆ. ಆದ್ರಿಂದ ಅವರ ಮೇಲೆ ಕ್ರಮ ಕೈಗೊಳ್ಳುವುದು ಕಷ್ಟ, ಕೈಗೊಳ್ಳದೇ ಇರೋದು ಕಷ್ಟ. ಇದು ಒಂಥರ ಕಾಂಗ್ರೆಸ್ ಹೈಕಮಾಂಡ್ ಈಗ ಅಡಗತ್ತರಿಯಲ್ಲಿ ಸಿಕ್ಕ ಅಡಿಕೆ ಅಂತಾಗಿದೆ. ಅದಕ್ಕೆ ಜವಾಬ್ದಾರರು ಬೇರೆ ಯಾರು? ಕಾಂಗ್ರೆಸ್ ಹೈಕಮಾಂಡ್ ಜವಾಬ್ದಾರ. ಸೊ DK ಶಿವಕುಮಾರ್, ಸಿದ್ದರಾಮಯ್ಯ ಅವರೇ ಜವಾಬ್ದಾರ. ಸೊ ಶಾಮನೂರ್ ಕುಟುಂಬಕ್ಕೆ ಏನೋ ಮಾಡೋದಕ್ಕೆ ಹೋಗ್ಬಿಟ್ಟು ಕಾಂಗ್ರೆಸ್ನ ವೋಟ್ ಬೇಸ್ ಅನ್ನೇ ಅವರು ಕಳೆದುಕೊಳ್ಳುತ್ತಿರುವ ಕಾರಣ ಕಾಣ್ತಾ ಇದೆ. ಒಂದು ಸಮುದಾಯಕ್ಕೆ ಬೇಸರ ಉಂಟಾಗುವಂತೆ ಮಾಡದಂತೆ ಕಾಣುತ್ತೆ. ಇದೇನಾಗುತ್ತೆ ಮುಂದೆ ಆ ಬೆಳವಣಿಗೆ ಆದಾಗ ತಮಗೆ ತಲುಪಿಸೋದಕ್ಕೆ ನಾನು ಯತ್ನ ಮಾಡ್ತೀನಿ. ಇದು ಅನುಮಾನ ಬೇಕಾಗಿಲ್ಲ. ಸ್ಫೋಟಕ ವರದಿ, ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡ್ತಾರೆ ಅನ್ನೋದು ಉಳಿದಿದೆ. ಆದರೆ ಸುರ್ಜೇವಾಲಾಗಂತೂ ಸಿಟ್ಟು ಬಂದಿದೆ. ಅದರ ಜೊತೆಗೆ ಅವರು
ಕಾಂಗ್ರೆಸ್ನ ಒಳಗಡೆ ಇರುವಂಥ ಗುಂಪುಗಾರಿಕೆ ಏನಿದೆ, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್, ಅದರಲ್ಲಿ ಸುರ್ಜೇವಾಲಾ ಕೂಡ ಆಟ ಆಡ್ತಾ ಇದ್ದಂತೆ ಕಾಣುತ್ತೆ. ಅದನ್ನು ಕೂಡ ಮುಂದಿನ ವಿಶ್ಲೇಷಣೆ ನಾನು ಹೇಳ್ತೀನಿ. ಇವತ್ತಿಗೆ ಇಷ್ಟೇ ಸಾಕು. ನನ್ನ ವಾಹಿನಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಬೆಂಬಲಿಸಿ. ಎಲ್ಲರಿಗೂ ಕೂಡ ನಮಸ್ಕಾರ.